ಜಮಖಂಡಿ ಲಯನ್ಸ್ ಸಂಸ್ಥೆಯ 57ನೇ ಅಧಿಕಾರ ಹಸ್ತಾಂತರ ಸಮಾರಂಭವು ಜೂನ್ 28ರಂದು. ಜಮಖಂಡಿ ಜೂನ್ 23. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಪ್ರತಿಷ್ಠಿತ ಲಯನ್ಸ್ ಸಂಸ್ಥೆಯ 57ನೇ ಅಧಿಕಾರ ಹಸ್ತಾಂತರ ಸಮಾರಂಭವು ಇದೇ ಜೂನ್ 28ರಂದು ಭಾನುವಾರ ಸಂಜೆ 6 ಗಂಟೆಗೆ ಜಮಖಂಡಿಯ ಶ್ರೀ ಬಸವ ಭವನದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಪದಾಧಿಕಾರಿಗಳು ತಿಳಿಸಿದರು. ಈ ಕುರಿತು ಜಮಖಂಡಿಯ ವಿಜಯ್ ಸೌಹಾರ್ದ ಬ್ಯಾಂಕ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಸಮಾರಂಭದ ಮುಖ್ಯ ಅತಿಥಿ ಹಾಗೂ ಉದ್ಘಾಟಕರಾಗಿ ಖ್ಯಾತ ಉದ್ಯಮಿ ಡಾ ಮುರುಗೇಶ್ ಆರ್ ನಿರಾಣಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಅತಿಥಿಗಳಾಗಿ ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ವೈದ್ಯಕೀಯ ನಿರ್ದೇಶಕ ಡಾ ಮಲ್ಲಿಕಾರ್ಜುನ ಜಾಲಿ ಹಾಗೂ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಭಾಗವಹಿಸಲಿದ್ದಾರೆ. ಅಧಿಕಾರ ಹಸ್ತಾಂತರ ಅಧಿಕಾರಿಯಾಗಿ ಲಯನ್ ವಸಂತಕುಮಾರ ಶೆಟ್ಟಿ ಉಪಸ್ಥಿತರಿರಲಿದ್ದಾರೆ. 2026-27ನೇ ಸಾಲಿನ ಜಮಖಂಡಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಸಂಗಮೇಶ್ ಆರ್ ನಿರಾಣಿ, ಕಾರ್ಯದರ್ಶಿಯಾಗಿ ಲಯನ್ ಸಂಗಮೇಶ್ ಕೌಜಲಗಿ ಹಾಗೂ ಖಜಾಂಚಿಯಾಗಿ ಲಯನ್ ಚಿನ್ಮಯ ಪಿ ಜಿರಲಿ ಆಯ್ಕೆಯಾಗಿದ್ದಾರೆ. ಜಂಟಿ ಕಾರ್ಯದರ್ಶಿಯಾಗಿ ರಮೇಶ್ ದೇವರವನ, ಟೀಲ್ ಟ್ವಿಸ್ಟರ್ ಆಗಿ ಮಹಾದೇವ ಮಲಕಣ್ಣವರ, ಲಯನ್ ಟೀಮರ್ ಆಗಿ ವಿನೋದ ದೇಶಪಾಂಡಿ, ಪ್ರಥಮ ಉಪಾಧ್ಯಕ್ಷರಾಗಿ ಡಾ ವಿದ್ಯಾಧರ ಪಟ್ಟಾರ, ದ್ವಿತೀಯ ಉಪಾಧ್ಯಕ್ಷರಾಗಿ ನಿತಿನ್ ಹುಲ್ಯಾಳ್ಕರ್, ಕ್ಲಬ್ ಸರ್ವಿಸ್ ಚೇರ್ಪರ್ಸನ್ ಆಗಿ ಡಾ ಗೋಪಾಲಕೃಷ್ಣ ಹವಾಲ್ದಾರ್, ಕ್ಲಬ್ ವಿಸ್ತರಣಾ ಮತ್ತು ಸೇರ್ಪಡೆ ಚೇರ್ಪರ್ಸನ್ ಆಗಿ ಶ್ರೀಶೈಲ ಕಲ್ಯಾಣಿ, ಎಲ್ಸಿಐಎಫ್ ಕೋಆರ್ಡಿನೇಟರ್ ಆಗಿ ಎಚ್ಆರ್ ಮಹಾರೆಡ್ಡಿ, ಕ್ಲಬ್ ಅಡ್ಮಿನಿಸ್ಟ್ರೇಟರ್ ಆಗಿ ಡಾ ಆರ್ಎನ್ ಸೋನುವಾಲ್ಕರ್, ಕ್ಲಬ್ ಮಾರ್ಕೆಟಿಂಗ್ ಅಧಿಕಾರಿ ರಾಜಶೇಖರ ಅಕ್ಕಿ ಹಾಗೂ ಲೀಡರ್ಶಿಪ್ ಚೇರ್ಪರ್ಸನ್ ಆಗಿ ವಿಜಯ್ ಕಟಗಿ ಆಯ್ಕೆಯಾಗಿದ್ದಾರೆ. ನಿರ್ದೇಶಕ ಮಂಡಳಿಗೆ ಬಸವರಾಜ ಕೊಣ್ಣೂರ, ಡಾ ಎಚ್ಜಿ ದಡ್ಡಿ, ಪ್ರಕಾಶ್ ಚೌರಡ್ಡಿ, ಅಪ್ಪಾಸಾಬ್ ಜನಗೂಡ, ಚಿದಾನಂದ ಚಟ್ಟರ್, ಸುನೀಲಾ ಎಸ್ ಮುರುಗೂಡ, ಲಕ್ಷ್ಮೀ ನಾಯಕ್, ಲತಾ ಎನ್ ಚಾಳಸಿ, ಸಿದ್ದಪ್ಪ ಕುಂಬಾರ, ಕಾಡಪ್ಪ ಜಿ ಮಾಳಿ, ಡಾ ವಿವೇಕ ಬಿರಾದಾರ, ಡಾ ಶ್ರೀಶೈಲ ತೀಲಿ, ಮಾಂತೀಶ ಮುಂಡಲಗಿ ಹಾಗೂ ಡಾ ಕೃಷ್ಣ ಬಣ್ಣಡ ಆಯ್ಕೆಯಾಗಿದ್ದಾರೆ. ಕಳೆದ 57 ವರ್ಷಗಳಿಂದ ಜಮಖಂಡಿ ಲಯನ್ಸ್ ಸಂಸ್ಥೆಯು ಶಿಕ್ಷಕರ ದಿನಾಚರಣೆ, ಅಭಿಯಂತರರ ದಿನಾಚರಣೆ, ವೈದ್ಯರ ದಿನಾಚರಣೆ, ವಕೀಲರ ದಿನಾಚರಣೆ, ವನಮಹೋತ್ಸವ, ಪರಿಸರ ದಿನಾಚರಣೆ, ಉಚಿತ ಆರೋಗ್ಯ ತಪಾಸಣೆ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ನೂತನ ಪದಾಧಿಕಾರಿಗಳ ಸೇವಾ ಅವಧಿಯಲ್ಲಿ ಮತ್ತಷ್ಟು ಜನಪರ ಯೋಜನೆಗಳನ್ನು ಕೈಗೊಳ್ಳಲು ತೀರ್ಮಾನಿಸಲಾಗಿದೆ. ಅದರಲ್ಲೂ ಗ್ರಾಮೀಣ ಭಾಗದ ರೈತರ ಮಕ್ಕಳ ಅನುಕೂಲಕ್ಕಾಗಿ ಸುಸಜ್ಜಿತ ಶಾಲೆಯನ್ನು ಆರಂಭಿಸುವ ಯೋಜನೆ ರೂಪಿಸಲಾಗಿದೆ. ಜೊತೆಗೆ ಆರ್ಥಿಕವಾಗಿ ಹಿಂದುಳಿದ ಬಡ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ದತ್ತು ಪಡೆದು 8ನೇ ತರಗತಿಯಿಂದ ಕಾಲೇಜು ಶಿಕ್ಷಣ ಪೂರ್ಣಗೊಳ್ಳುವವರೆಗೆ ಅವರ ವೆಚ್ಚವನ್ನು ಭರಿಸುವ ಮಹತ್ವಾಕಾಂಕ್ಷೆಯ ಜ್ಞಾನ ಸಂಜೀವಿನಿ ಯೋಜನೆಯನ್ನು ಎಂಆರ್ಎನ್ ಫೌಂಡೇಶನ್ ಸಹಯೋಗದಲ್ಲಿ ಜಾರಿಗೆ ತರಲಾಗುವುದು ಎಂದು ತಿಳಿಸಲಾಯಿತು. ಸಮಾಜದ ಅಗತ್ಯವಿರುವ ಜನರಿಗೆ ವಿವಿಧ ರೀತಿಯ ಸೇವಾ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಹಮ್ಮಿಕೊಳ್ಳಲಾಗುವುದು ಎಂದು ಸಂಸ್ಥೆಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮುಂದಿನ ವರ್ಷ ಅಂದ್ರೆ 28ಕ್ಕೆ ಪದಗ್ರಹಣ ಸಮಾರಂಭ ನಮ್ಮ ಬಸವನಗುಣದೊಳಗ ಅದ್ದೂರಿಯಾಗಿ ನೆರವೇರಲಿದೆ. ಅದಕ್ಕೆ ಅವರ ಅಣ್ಣಂದಿರಾದಂಥ ಮುರುಗೇಶ್ ನಿರಾಣಿ ಅವರು ಕೂಡ ಅತಿಥಿಗಳಾಗಿ ಬರಲಿದ್ದಾರೆ. ಮುಂದೆ ಅವರ ಅಧಿಕಾರಾವಧಿಯೊಳಗೆ ನಮ್ಮಲ್ಲಿ ಒಂದು ವಿಶೇಷ ಬದಲಾವಣೆ ಏನಂತಂದ್ರೆ, ನಮ್ಮಲ್ಲಿ ಚೌರಡ್ಡಿ ಅವರು ಡಿ ಸಿ ಆಗಿ ಆಯ್ಕೆಯಾಗಿದ್ದಾರೆ. ನಮ್ಮ ರೀಸನ್ ಚೇರ್ಪರ್ಸನ್ ಅಂತ ಇಡೀ ನಮ್ಮ ಒಂದು ಪ್ರಾದೇಶಿಕ ಪ್ರದೇಶ ಅಂತ ಬರ್ತದೆ, ಆ ಪ್ರದೇಶಕ್ಕೆ ಈ ಸಲ ನಮ್ಮವರೇ ಆದಂಥ ರಾಜೇಂದ್ರ ನಾಯ್ಕ್ ಅವರು RC ಅಂದ್ರೆ ರೀಸನ್ ಚೇರ್ಪರ್ಸನ್ ಅಂತ ತಿಳ್ಕೊಂಡು ಈ ವರ್ಷ ಆಯ್ಕೆಯಾಗಿದ್ದಾರೆ. ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ನಮ್ದೇನು ಒಂದು ಡಿಸ್ಟಿಕ್ ಬರ್ತದೆ 317 317B ಅಂತ ಒಂದು ಡಿಸ್ಟಿಕ್ ಬರ್ತದೆ. ಗೋವಾ ಮತ್ತು ಉತ್ತರ ಕರ್ನಾಟಕದ ಕೆಲವೊಂದು ಭಾಗಗಳಿರ್ತದ, ಅದಕ್ಕೊಂದು ಡಿಸ್ಟಿಕ್ ಅಂತ ಮಾಡ್ತಾರೆ. ಇಡೀ ಜಿಲ್ಲೆಗೆ ನಮ್ಮ ಸೋನಾಲ್ಕರ್ ಡಾಕ್ಟರ್ ಅವರು ಜಾಯಿಂಟ್ ಸೆಕ್ರೆಟರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಕಾರ್ಯನಿರ್ವಹಿಸ್ತಾರೆ. ಮುಂದೆ ಈ ಸಲ ನಮ್ಮ ಸಂಗಮೇಶನ್ನ ನಿರಾಣಿ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾರೆ. ಮುಂದೆ ಸಂಗಮೇಶ್ ಕೌಜಲ್ಗಿ ಅವರು ಅಧಿಕಾರವಾದವರು ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು ಕಾರ್ಯದರ್ಶಿಗಳಾಗಿ ಈ ವರ್ಷ ಕಾರ್ಯನಿರ್ವಹಿಸ್ತಾರೆ. ಮತ್ತು ಕಳೆದ ವರ್ಷ ಅತಿ ಯಶಸ್ವಿಯಾಗಿ ಅಧ್ಯಕ್ಷ ಒಂದು ಪದವಿಯನ್ನು ನಿರ್ವಹಿಸಿದಂಥ ನಮ್ಮ ಚಿನ್ಮಯ್ ಜಿಲ್ಲೆಯವರು ಈ ಸಲ ಖಜಾಂಚಿಗಳಾಗಿ ಆಯ್ಕಿದ್ದಾರೆ. ಹಿಂಗೆ ನಮ್ಮ ಈ ಸಲದ ಒಂದು ಟೀಮ್ ಭಾಳಷ್ಟು ವಿಶೇಷತೆಯಿಂದ ಕೂಡಿದ. ಎಲ್ಲ ಒಂದು ಪದಾಧಿಕಾರಿಗಳಿಗೆ ಒಳ್ಳೆಯದಾಗಲಿ. ನಮ್ಮ ಸಹಕಾರ, ನಮ್ಮ ಲಯನ್ಸ್ ಕ್ಲಬ್ಬದ ಸಹಕಾರ, ದಡ್ಡಿಯವರಂತೂ ಈ ಲಯನ್ಸ್ ಕ್ಲಬ್ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾವು ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಅತಿ ಮುಖ್ಯ ಕಾರಣ ಕಾರ್ಯಕರ್ತರು ಅಂತಂದ್ರೆ ಡಾಕ್ಟರ್ ದಡ್ಡಿಯವರಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ 26-27ನೇ ಸಾಲಿನ ಈ ಒಂದು ಅವಧಿ ನಮ್ಮ ಸಂಗಮೇಶನ್ನ ನಿರಾಣಿಯವರ ನೇತೃತ್ವದೊಳಗೆ ಅತಿ ಯಶಸ್ವಿ ಆಗಲಿ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಇರ್ತದೆ ಅಂತ ತಿಳ್ಕೊಂಡ ಇನ್ನೊಮ್ಮೆ ತಮ್ಮೆಲ್ಲರನ್ನ
ಈ ಸಭೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರ ಅಧಿಕಾರ ಪದಗ್ರಹಣ ಕಾರ್ಯಕ್ರಮದ ಒಂದು ಪತ್ರಿಕಾ ಮಾಧ್ಯಮದ ಗೋಷ್ಠಿಯನ್ನು ಕರೆಯಲಾಗಿದ್ದು, ಈ ಪತ್ರಿಕಾ ಗೋಷ್ಠಿಯಲ್ಲಿ 2026-27ನೇ ಸಾಲಿನಲ್ಲಿ ಹಮ್ಮಿಕೊಳ್ಳಲಾಗುವ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಅವುಗಳ ಪ್ರಯೋಜನಗಳ ಬಗ್ಗೆ ನಾವು ಸದುಪಯೋಗ ಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಪ್ರೆಸ್ ಮೀಟನ್ನು ಕರೆಯಲಾಗಿದೆ. ನಾವು ಪ್ರತಿ ವರ್ಷದಂತೆ ಅಂತ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಆತ್ಮೀಯ ಎಲ್ಲ ಜನಕಂಡಿಯ ಪತ್ರಿಕಾ ಬಂಧುಗಳು, ಭಾಳ ವರ್ಷದಿಂದ ನೋಡಿ ಪ್ರೆಸ್ ಮೀಟ್ ಮಾಡಲಾರ್ದ ಈ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಲಯನ್ಸ್ ಕ್ಲಬ್ಬಿನ ಹಿರಿಯರನ್ನ ವಂದಿಸ್ತೀನಿ. ನಮ್ಮ ಶಿವಮಾಲ್ಕರ್ ಸರು, ಸೊರೇಟ್ ಸರ್ ನಾಯ್ಕೋಕಿಲ್ಲ ಹೇಳಿದ್ರು ಈ ಸಲ ಅಧ್ಯಕ್ಷ ಆಗಬೇಕ್ರಿ ಅಂತಂದು. ಇಲ್ಲ ಸರ ನಾ ಬಿಟ್ಟೀನಿ ಅಂತ ಹೇಳಿದ್ರು ಕೇಳಲಿಲ್ಲ. ಅವರ ಒಂದು ಇಚ್ಛೆ ಮೇರೆಗೆ ಇವತ್ತು ಜಮಖಂಡಿ ಮಾತು ಕರ್ಕೊಂಡು ಬಂದಾರ. ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಆತ್ಮೀಯರೇ, ಲಯನ್ಸ್ ಕ್ಲಬ್ಬು ನಮ್ಗೆ ಗೊತ್ತಿರುವಂಗೆ ವಿಶ್ವವ್ಯಾಪ್ತಿಯಾಗಿರ್ತಕ್ಕಂಥ ಸಂಸ್ಥೆ. ಆ ಸಂಸ್ಥೆಯಲ್ಲಿ 57 ವರ್ಷಗಳ ಕಾಲ ಜಮಖಂಡಿಯಲ್ಲಿ ಸತತವಾಗಿ ವರ್ಷದಿಂದ ವರ್ಷಕ್ಕೆ ಅಚ್ಚುಕಟ್ಟಾಗಿ ಹೆಚ್ಚು ಪ್ರಮಾಣದಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥ ಕ್ಲಬ್ಬು ಜಮಖಂಡಿ ಕ್ಲಬ್. ಯಶಸ್ವಿಯಾಗಿ ನಡೆದಿರ್ತಕ್ಕಂಥ ಇಂಡಿಯಾದಲ್ಲೇ ಅತಿ ಯಶಸ್ವಿ ಕ್ಲಬ್ ಒಳಗೆ ಜಮಖಂಡಿ ಕ್ಲಬ್ ಒಂದಂದ್ರೂ ತಪ್ಪಾಗಲಾರದು. 57 ವರ್ಷಗಳ ಕಾಲ ನಮ್ಮ ಹಿರಿಯರು ನಿರಂತರವಾಗಿ ನಡ್ಕೊಂಡು ಬಂದಾರ. ಒಕ್ಕಟ್ಟದ ಹೈಯೆಸ್ಟ್ ಜನ ಡಿಸ್ಟಿಕ್ಕಿಗೆ ಇಲೆಕ್ಟ್ ಆದವ್ರು ಯಾವ ಕ್ಲಬ್ನವ್ರು ಅಂದ್ರೆ ಜಮಖಂಡಿ ಅವರು. ಹೈಯೆಸ್ಟ್ ಅವಾರ್ಡ್ ಬರೋದು ಯಾವ ಕ್ಲಬ್ಬಿಗೆ ಅಂದ್ರೆ ಅದು ಜಮಖಂಡಿಗೆ. ಅದು ನಮ್ಮೆಲ್ಲರದ ಹೆಮ್ಮೆಯ ವಿಷಯ. ಸೇವೆಯ ಒಳಗೆ ತ್ಯಾಗೊಳಗೆ ನಮ್ಮ ಜಮಖಂಡಿ, ಬನಟ್ಟಿ, ಮುದೋಳು, ಬಿಳಿಗಿ ನಮ್ಮ ಸಬ್ ಡಿವಿಷನ್ ಏನದಲ್ಲ ಎಲ್ಲದರಾಗೂ ಮುಂದಿದೆ. ಇಲ್ಲಿ ಲಯನ್ಸ್ ಸಂಸ್ಥೆ ಇರ್ಬೋದು, ರೋಟರಿ ಸಂಸ್ಥೆ ಇರ್ಬೋದು, ನಿರಾಣಿ ಫೌಂಡೇಶನ್ ಥರ ವರ್ಕ್ ಇರ್ಬೋದು, ಜಾತ್ರೆಯಲ್ಲಿ ದಾನ ಧರ್ಮ ಮಾಡುವಂಥದ್ದು ಇರ್ಬೋದು, ಸಾಮೂಹಿಕ ವಿವಾಹ ಮಾಡುವಂಥದ್ದು ಇರ್ಬೋದು, ಗುಡಿ ಗುಂಡಾರಗಳನ್ನು ಕಟ್ಟಿಸುವಂಥದ್ದು ಇರ್ಬೋದು. ನಾವು ಹೆಮ್ಮೆಯನ್ನು ಪಡುವಂಥದ್ದು ಏನಂದರೆ ಇಡೀ ಕರ್ನಾಟಕದಲ್ಲಿ ಜಮಖಂಡಿ ಸಬ್ ಡಿವಿಷನ್ ತನ್ನದೇ ಆದಂಥ ಹೆಸರಿದೆ, ಸೇವೆ ಮತ್ತು ತ್ಯಾಗದವರು. ಅಂಥ ತ್ಯಾಗದ ಸಂಸ್ಥೆ ಲಯನ್ಸ್ ಕ್ಲಬ್ಬು ಮತ್ತು ರೋಟರಿ ಕ್ಲಬ್ಬು ಯಾವಾಗೂ ಜಮಖಂಡಿಗೆ ಅವಾರ್ಡ್ ತೊಗೊಂಡು ಬಂದು ಅಂಥ ಒಂದು ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕದ. ಲಯನ್ಸ್ ಕ್ಲಬ್ಬಿನ 6 ಮುಖ್ಯ ಧ್ಯೇಯ ಅದಾವ. 6 ಮುಖ್ಯ ಧ್ಯೇಯ ಇಟ್ಕೊಂಡು ನಾವು ಫಸ್ಟ್ ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಅದು ಹಂಗರ್ ಪ್ರೊವಿಷನ್ ಮಾಡುವಂಥದ್ದು ಇರ್ಬೋದು, ಐ ಡೊನೇಷನ್ ಇರ್ಬೋದು, ಐ ಕ್ಯಾಂಪ್ ಮಾಡುವಂಥದ್ದು ಇರ್ಬೋದು, ಆರೋಗ್ಯ ಸೇವೆ ಮಾಡುವಂಥದ್ದು ಇರ್ಬೋದು, ಎನ್ವೈರ್ಮೆಂಟಲ್ ಕನ್ಸರ್ನ್ ಇರ್ಬೋದು, ರೋಡ್ ಸೇಫ್ಟಿ ಇರ್ಬೋದು. ದೇಶಕ್ಕೆ ಬೇಕಾಗಿರ್ತಕ್ಕಂಥ 6 ಪ್ರಮುಖ ವಿಷನ್ಗಳನ್ನು ಇಟ್ಕೊಂಡು ದೇಶವ್ಯಾಪ್ತಿ ಲಯನ್ಸ್ ಕ್ಲಬ್ ಕೆಲಸ ಮಾಡ್ತಾ ಇದೆ. ಆ 6 ವಿಷನ್ಗಳನ್ನು ನಾವು ಕೆಲಸ ಮಾಡ್ತಾ ಇದ್ವಿ. ನಮ್ಮ ಲಕ್ಕಿ ಏನಾಗಿತ್ತು ಅಂದ್ರೆ ನಮ್ಮ ಬೋರ್ಡಲ್ಲಿ ಎಲ್ಲರೂ ಡಿಸ್ಟಿಕ್ದಲ್ಲಿ ಇದ್ದಂಥವ್ರೆ ಸೀನಿಯರ್ ಅದಾರ ಅಡ್ವೈಸ್ ಮಾಡಲಿಕ್ಕೆ. ಮತ್ತು ಎಲ್ಲ ಆ್ಯಕ್ಟಿವ್ ಡೈರೆಕ್ಟರ್ ಅದಾರ. ನಮ್ಮ ಬೋರ್ಡ್ ಹೆಂಗೆ ಕೊಡಿದೆ ಅಂದ್ರೆ ದಡ್ಡಿ ಸರ್ ನಮ್ಗೊಂದು ಸೆಲೆಕ್ಟ್ ಮಾಡಿಕೊಟ್ರು. ನಿಮ್ಗೆ ಎಷ್ಟು ಅಧ್ಯಕ್ಷರಿದಾರ ಅವ್ರು ಒಟ್ಟರು ನಮ್ಮ ಬೋರ್ಡ್ನಾಗ ಅದ ಯಶಸ್ವಿಯಾಗಿ ಮಾಡಿದ ಅಂತಂದ್ರೆ ಪರಿಪೂರ್ಣವಾಗಿರ್ತಕ್ಕ ಕಾಡುವನ್ನು ಮಾಡಿ ಅವ್ರನ್ನ ಸ್ವಾಗತ ಮಾಡ್ತಾರೆ. ಪರಿಪೂರ್ಣವಾಗಿರ್ತಕ್ಕಂಥ ಬೋರ್ಡು ಈ ವರ್ಷಕ್ಕದ. ಆ ಬೋರ್ಡಲ್ಲಿ ಆ್ಯಕ್ಟಿವ್ ಇದ್ದಂಥ ಟ್ರೆಜರರು, ಸೆಕ್ರೆಟರಿ ಅದಾರ. ಅದಕ್ಕಿಂತ ಹೆಚ್ಚಿಗೆ ನಮ್ಮ ಹಿರಿಯರು ಒಬ್ಬರಿಗಿಂತ ಒಬ್ಬರು ಅತಿ ಸೇವೆ ಮಾಡಿ ಹೆಸರು ಮಾಡಿದಂಥವ್ರು, ಡಿಸ್ಟಿಕಲ್ಲಿ ಕೆಲಸ ಮಾಡಿದಂಥವ್ರು ಈ ಬೋರ್ಡಲ್ಲಿ ಇದ್ದಾರೆ. ಹಿಂಗಾಗಿ ಪರಿಪೂರ್ಣವಾಗಿರುವ ಟೀಮ್ ಇರೋದ್ರಿಂದ ನಾವು 6 ವಿಷನ್ಗೆ ಒಬ್ಬೊಬ್ಬರು ಹಿಂದಿನ ಅಧ್ಯಕ್ಷರೇ ಚೇರ್ಪರ್ಸನ್ ಆಗಿ 6 ವಿಷನನ್ನು ಯಶಸ್ವಿಯಾಗಿ ಮಾಡಿ ಈ ಗೋವಾ ಡಿವಿಷನ್ ಡಿಸ್ಟಿಕ್ಕಿಗೆ ನಾವು ಫಸ್ಟ್ ಬರುವಂಥ ವಿಶ್ವಾಸ ನಮ್ಮಲ್ಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ 6 ಡಿವಿಷನ್ ವರ್ಕ್ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಜಮಖಂಡಿ ಅವರಂದ್ರೆ ಯಾವಾಗೂ ವಿಶೇಷ ಇರ್ತಾರೆ. ಹೆಚ್ಚಿನ ಕೆಲಸ ಕಾರ್ಯ ಜಮಖಂಡಿಯಲ್ಲಿ ನಡೀತಾವೆ. ಆ ದೃಷ್ಟಿ ಇಟ್ಕೊಂಡು ನಮ್ಮ ಹಿರಿಯರು ಸಲಹೆ ಕೊಟ್ಟಂತೆ ಉಳಿದ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಲಯನ್ಸ್ ಮೆಂಬರು ಒಗ್ಗಟ್ಟಾಗಿ ಮಾಡಿ ಈ ಡಿವಿಷನ್ಗೆ ಹೆಸರು ತರುವಂಥ ಕೆಲಸ ಮಾಡ್ತೀವಿ. ಈ 6 ವಿಷನ್ ಜೊತೆಗೆ ನಾವು ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕಾರ ಕಾರ್ಯಕ್ರಮ ಮಾಡ್ತೀವಿ. 7ರಿಂದ ಅವ್ರ ಡಿಗ್ರಿವರೆಗೆ 10 ವರ್ಷಗಳ ಕಾಲ ಶೈಕ್ಷಣಿಕ ಸಪೋರ್ಟ್ ಮಾಡುವಂಥ ವಿದ್ಯಾ ಸಂಜೀವಿನಿ ಅಡಿಯಲ್ಲಿ ಪ್ರತಿ ವರ್ಷ 100 ಹುಡುಗರನ್ನು ನಾವು ನಿರಾಣಿ ಫೌಂಡೇಶನ್ ಸೇವೆ ಒಳಗೆ ಅಡಾಪ್ಷನ್ ಮಾಡ್ತೀವಿ. ಅವ್ರ ಮೆರಿಟ್ ಕಮ್ ಪವರ್ ಬೇಸಿಸ್ ಮ್ಯಾಗೆ ಅವ್ರು ತೊಗೊಂಡು ಅವ್ರು ಬರುವಂಥ ದಿನದಲ್ಲಿ ಈಗಾಗಲೇ ಮೆರಿಟ್ ಇರ್ತಾರೆ, ಸ್ವಲ್ಪ ಪುಷ್ ಮಾಡಿದ್ರೆ ಅವ್ರು ಡಾಕ್ಟ್ರು, ಇಂಜಿನಿಯರು, IAS ಆಫೀಸರು, ರ್ಯಾಂಕ್ ಸ್ಟೂಡೆಂಟ್ ಆಗುವಂಥ ನಿಟ್ಟಿನೊಳಗೆ ಆ ಕೆಲಸವನ್ನು ಈ ಲಯನ್ಸ್ ಕ್ಲಬ್ ವತಿಯಿಂದ ವಿದ್ಯಾರ್ಥಿಗಳ ದತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ.
ಇದ್ರ ಜೋಡಿ ಇನ್ನಷ್ಟು ಆರೋಗ್ಯ ಯೋಜನೆಗಳನ್ನು ಅನ್ನಮುಕ್ತ ಜಮಖಂಡಿಯನ್ನು ಮಾಡುವಂಥ ಯೋಜನೆ ನಮ್ಮ ಹಿರಿಯ ಸದಸ್ಯರಿದೆ. ಆ ನಿಟ್ಟಿನೊಳಗೆ ನಾವೆಲ್ಲರೂ ಕೆಲಸ ಮಾಡಾಕ್ತೀವಿ. 28ನೇ ತಾರೀಕಿನ ಬಸವನಹಳ್ಳಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಆಗಮಿಸೋದೇ ತರಬೇಕು. ಕಾರ್ಯಕ್ರಮಕ್ಕೆ ಸೋದರ ಮುರುಗೇಶಣ್ಣ ನಿರಾಣಿ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಜಾಲಿ ಅವರು KLEA ಮೆಡಿಕಲ್ ಡೈರೆಕ್ಟರ್ ಅದಾರೆ. ಸಾಕಷ್ಟು ಜಮಖಂಡಿ ಬಾಗಲಕೋಟೆ ಜಿಲ್ಲೆಯೊಳಗೆ ನಾವು ಹೆಲ್ತ್ ಕ್ಯಾಂಪ್ ಮಾಡಿದಾಗ ಹೆಲ್ತ್ ಕ್ಯಾಂಪನ್ನು ಮಾಡಿಕೊಟ್ಟಂಥವ್ರು ಹಿರಿಯ ಸಾಹಿತಿಗಳವರು, ಸಕ್ಕರೆಯಲ್ಲಿ ಸ್ಪೆಷಲೈಸೇಷನ್ ಮಾಡಿದಂಥವ್ರು, ರಾಮಕೃಷ್ಣ ಮಿಷನ್ನ ಬೆಲ್ಗಾಮ್ದ ಚೇರ್ಮನ್ರು, ಮೈಸೂರು ರಾಮಕೃಷ್ಣ ಕಾಲೇಜಿನ ವಿದ್ಯಾರ್ಥಿ ಪರಿಷತ್ತಿನ ಕಾಯಂ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಜಾಲಿ ಅವ್ರು ಬರ್ತಾರೆ. ಇನ್ನೊಬ್ಬರು ನಮ್ಮ ಬಾಗಲಕೋಟೆ ಜಿಲ್ಲೆಗೆ IRS ಆಫೀಸರ್ ಬಂದಾರ. ಅವ್ರು ಇದ್ದಿದ್ದು ನಾರ್ತ್ ಇಂಡಿಯಾದವರು. ಇಲ್ಲಿ ಬಂದು ನಾನು ಕನ್ನಡ ಕಲಿತು ನಮ್ಮಷ್ಟು ಸರಾಗ ಕನ್ನಡ ಮಾತಾಡ್ತಾರೆ ಮತ್ತು ಅತಿ ಸಾಹಿತ್ಯದ್ದಾರೆ. ಭಾಳ ಬಡತನದಿಂದ ಬಂದು ಮೆರಿಟ್ ಬೇಸ್ ಮೇಲೆ IRS ಮಾಡಿಕೊಂಡು ಬಾಗಲಕೋಟೆಗೆ SP ಆಗಿ ಬಂದಾರ. ಅವರು ಬಡವರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಾರ. ಸುತ್ತಲಿಂದ ಪೊಲೀಸ್ ಕೂಡ ಅವ್ರು ಚೀಫ್ ಗೆಸ್ಟ್ ಆಗಿ ಬರ್ತಾರೆ. ವಸಂತ್ ಶೆಟ್ಟಿ ಅವರು ಮಂಗಳೂರಿನಿಂದ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಅತಿ ಹಿರಿಯ ಅಧಿಕಾರಿಗಳು, ಭಾಳಷ್ಟು ಪೊಸಿಷನಲ್ಲಿ ಕೆಲಸ ಮಾಡಿರ್ತಕ್ಕಂಥ ವಸಂತ್ ಶೆಟ್ಟಿ ಅವರು ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ಬರತ್ತಾರೆ. ಜಮಖಂಡಿಯ ಇನ್ನೂ ಒಂದು 20 ಜನ ಪ್ರಮುಖರು ಹೊಸ ಸದಸ್ಯರಾಗಿ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಕತ್ತಾರೆ. ನಗರದ ಸರ್ಕಾರ ಅಧಿಕಾರಿಗಳು, ಶಾಲಾ ಕಾಲೇಜಿನ ಪ್ರೊಫೆಸರ್ಗಳು, ಬ್ಯಾಂಕಿನ ನಿರ್ದೇಶಕ ಮಂಡಳಿ, ಅರ್ಬನ್ ಬ್ಯಾಂಕಿನ ನಿರ್ದೇಶಕ ಮಂಡಳಿ, ಜಮಖಂಡಿ ಎಲ್ಲ ನಗರದ ಪ್ರಮುಖರು ಅವತ್ತು ಭಾಗವಹಿಸ್ತಾ ಇದ್ದಾರೆ. ತಾವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರೋದಕ್ಕೆ ತಮಗೆ ಮನವಿ.